ಸಿರವಾರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಇನ್ನು ಸುರೇಶ್ ಶೆಟ್ಟಿ ಲೋಕಾಯುಕ್ತ ಟ್ರಾಪ್ಗೆ ಬಿದ್ದ ಮುಖ್ಯಾಧಿಕಾರಿಯಾಗಿದ್ದಾರೆ. ಸಿರವಾರ ಪಟ್ಟಣ ಪಂಚಾಯಿತಿ ಏನಿದೆ ಇಲ್ಲಿರುವಂತಹ ಮುಖ್ಯಾಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಸುರೇಶ್ ಶೆಟ್ಟಿ ಲೋಕಾಯುಕ್ತ ಟ್ರಾಪ್ಗೆ ಬಿದ್ದ ಮುಖ್ಯಾಧಿಕಾರಿ. ಈ ಖಾತೆಗೆ 2 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ರಾಘವೇಂದ್ರ ರೆಡ್ಡಿ ಎಂಬುವರಿಗೆ ಬೇಡಿಕೆ ಇಟ್ಟಿದ್ದ ಮುಖ್ಯಾಧಿಕಾರಿ ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬರ್ತಾ ಇದ್ದಂತೆ ಎಸ್ಕೇಪ್ ಆಗಲು ಸುರೇಶ್ ಶೆಟ್ಟಿ ನೋಡಿದ್ರು. ಸಿರವಾರದಿಂದ ಕವಿತಾಳ ಪಟ್ಟಣದ ಕಡೆಗೆ ಪರಾರಿಗೆ ಯತ್ನ ಮಾಡಿದ್ರಂತೆ. ಚೇಸ್ ಮಾಡಿ ಭ್ರಷ್ಟ ಅಧಿಕಾರಿಯನ್ನ ಲೋಕಾಯುಕ್ತರು ಹಿಡಿದಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ಕಾರ್ಯಾಚರಣೆ. ಸಿರವಾರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಸುರೇಶ್ ಶೆಟ್ಟಿ ಲೋಕಾಯುಕ್ತ ಟ್ರಾಪ್ಗೆ ಬಿದ್ದ ಮುಖ್ಯಾಧಿಕಾರಿ. ಈ ಖಾತೆಗೆ 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಈ ಅಧಿಕಾರಿ. ರಾಘವೇಂದ್ರ ರೆಡ್ಡಿ ಎಂಬುವರಿಂದ ಹಣವನ್ನ ಪಡೆಯುವಾಗ ಅಂದ್ರೆ ಲಂಚವನ್ನ ಪಡ್ಕೊಳ್ಳುವಾಗ ಸದ್ಯಕ್ಕೆ ಈ ಮುಖ್ಯಾಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಫೋಟೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾರು ಅವರು ಅಂತ. ಸದ್ಯಕ್ಕೆ ಸಿರವಾರ ಪಟ್ಟಣ ಪಂಚಾಯಿತಿ ಏನಿದೆ ಇಲ್ಲಿ ಮುಖ್ಯಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅಲ್ಲಿ ಸಾಕಷ್ಟು ಜನರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು ಲಂಚ ಕೇಳ್ತಾ ಇದ್ರಂತೆ. ಏನಾದ್ರು ಕೆಲಸ ಆಗ್ಬೇಕು ಅಂತಂದ್ರೆ ನನ್ಗೆ ಇಷ್ಟು ದುಡ್ಡು ಕೊಡು ಅಂತ. ಒಬ್ರು ರಾಘವೇಂದ್ರ ರೆಡ್ಡಿ ಎಂಬುವರು ಏನ್ ಮಾಡ್ತಾರೆ, ಒಂದು ಈ ಖಾತೆ ಬೇಕು ನನಗೆ ಅಂತ ಹೋಗಿ ಮನವಿಯನ್ನ ಮಾಡ್ಕೊಳ್ತಾರೆ. ನಿಮ್ಮ ಫೈಲ್ ಮೂವ್ ಆಗ್ಬೇಕು ಅಂತಂದ್ರೆ ನನ್ಗೆ 2 ಲಕ್ಷ ರೂಪಾಯಿ ಕೊಡು. 2 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಫೈಲ್ ಮೂವ್ ಆಗಲ್ಲ ಅಂತ ಹೇಳಿ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ನ ಪಡಿತಾ ಇದ್ರಂತೆ. ರಾಘವೇಂದ್ರ ರೆಡ್ಡಿ ಎಂಬುವರಿಗೆ ಈ ಮುಖ್ಯಾಧಿಕಾರಿ ಬೇಡಿಕೆ ಇಟ್ಟಿದ್ದು ನೋಡಿ 2 ಲಕ್ಷ ರೂಪಾಯಿ. ಇಂಥ ಲಂಚಬಾಕ ಅಧಿಕಾರಿಗಳಿದ್ರೆ ನಮ್ಮ ದೇಶ ಎಲ್ಲಿ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯ ಇಲ್ಲಿ ಎಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಜನಸಾಮಾನ್ಯರು ತಮ್ಮ ತಮ್ಮ ಕೆಲಸಗಳಾಗಬೇಕು ಅಂತಂದ್ರೆ ಇಂಥ ಲಂಚಬಾಕ ಅಧಿಕಾರಿಗಳಿಗೆ ದುಡ್ಡು ಕೊಡಬೇಕು ಅಂತಂದ್ರೆ ಎಲ್ಲಿಂದ ತರ್ಲಿಕ್ಕೆ ಸಾಧ್ಯ ಆಗುತ್ತೆ? ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೇಕು? ಇದಕ್ಕೆ ಕಷ್ಟಪಟ್ಟು ಓದಿ ಅಧಿಕಾರಿಗಳಾಗಿರ್ತೀರಾ? ಇಷ್ಟರ ಮಟ್ಟಿಗೆ ಲಂಚ ಹೆಂಗೋ ಸಿಗುತ್ತೆ? ಸರ್ಕಾರಿ ಕೆಲಸಗಳಲ್ಲಿ ನಾವು ಸೇರ್ಕೊಂಡ್ಬಿಟ್ರೆ ಲಂಚ ಪಡ್ಕೊಳ್ಬಹುದು, ದುಡ್ಡು ಮಾಡಬಹುದು, ಕೋಟ್ಯಾಧಿಪತಿಗಳಾಗಬಹುದು ಅನ್ನೋ ಲೆಕ್ಕಾಚಾರ ಹಾಕಿರ್ತೀರಾ? ಜನಸಾಮಾನ್ಯರ ಗತಿ ಏನಾಗಬೇಕು? ಒಂದು ಈ ಖಾತೆ ಮಾಡ್ಕೊಡ್ಲಿಕ್ಕೆ 2 ಲಕ್ಷ ಕೇಳ್ತೀರಾ ಅಂತಂದ್ರೆ ಆ ಒಂದು 2 ಲಕ್ಷ ಹಣವನ್ನ ಹೆಂಗ್ ಹೊಂದಿಸ್ತಾರೆ ಅವರು? ಏಕಾಏಕಿ ಈಗ ಸುಮ್ನೆ ಅನ್ನೆಸೆಸರಿ 2 ಲಕ್ಷ ರೂಪಾಯಿ ಯಾಕೆ ಕೊಡ್ಬೇಕು? ನಿಮ್ಗೆ ಸರ್ಕಾರದಿಂದ ಸಂಬಳ ಕೊಡ್ತಾ ಇಲ್ವಾ? ಸಂಬಳ ದುಡ್ಡು ಏನ್ ಮಾಡ್ತಾ ಇದ್ದೀರಾ ನೀವು? ಸರ್ಕಾರದಿಂದ ಸಂಬಳ ಕೂಡ ಬರಬೇಕು, ಅದ್ರ ಜೊತೆಗೆ ಒಂದು ಲಂಚ ಬೇರೆ. ನಾಚಿಕೆ ಆಗ್ಬೇಕು ನಿಮ್ಮಂತ ಅಧಿಕಾರಿಗಳು ಇನ್ನೂ ಕೂಡ ಇಲ್ಲಿ ಇದ್ದೀರಾ ಅನ್ನೋದಕ್ಕೆ. ಮೊದಲಿಗೆ ಒಂದು ಭ್ರಷ್ಟಾಚಾರ ಅನ್ನೋದು ಹೋಗಬೇಕು, ನಮ್ಮ ದೇಶವನ್ನೇ ಬಿಟ್ಟು ತೊಲಗಬೇಕು ಅಂತಂದ್ರೆ ಇಂಥ ಅಧಿಕಾರಿಗಳನ್ನ ಕಿತ್ತೆಸಿಬೇಕಾಗತ್ತೆ, ಅವ್ರನ್ನ ಅಮಾನತ್ ಮಾಡ್ಬೇಕಾಗತ್ತೆ. ಆಗ್ಲಾದ್ರೂ ಬೇರೆ ಅಧಿಕಾರಿಗಳು ಬುದ್ಧಿ ಕಲಿತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಈ ಖಾತೆಗೆ 2 ಲಕ್ಷ ರೂಪಾಯಿ ಈತ ಕೇಳ್ತಾನೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಲಂಚಬಾಕ ಅಧಿಕಾರಿ ಆಗಿರಬಹುದು? ಇಂಥ ಲಂಚಬಾಕ ಅಧಿಕಾರಿಗಳು ಇರುವವರೆಗೂ ಕೂಡ ನಮ್ಮ ದೇಶ ಉದ್ಧಾರ ಆಗದಿರ್ಲಿ, ಬಹಳ ಕಷ್ಟ, ನಾವು ಬೆಳವಣಿಗೆ ಆಗೋದು ಕೂಡ. ಮೊದಲಿಗೆ ಇಂಥ ಅಧಿಕಾರಿಗಳನ್ನ ಅಮಾನತ್ ಮಾಡ್ಬೇಕು. ಏನಾದ್ರು ಕ್ರಮ ಜರುಗಿಸಿದ್ದಾರಾ ಅಥವಾ ಹೇಗೆ? ಸಾಹಿತ್ಯ ರಾಯಚೂರು ಜಿಲ್ಲೆ ಸಿರವಾರ ಪಟ್ಟಣದ ಮುಖ್ಯಾಧಿಕಾರಿ ಸುರೇಶ್ ಶೆಟ್ಟಿ ಎನ್ನುವ ಒಂದು ಬೆಳಗ್ಗೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈ ಒಂದು ಲೋಕಾಯುಕ್ತ ಕಾರ್ಯಾಚರಣೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಸಿನಿಮೆ ರೀತಿಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಈ ಒಂದು ಭ್ರಷ್ಟ ಅಧಿಕಾರಿಯನ್ನ ಬಲೆಗೆ ಬೀಳೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಈ ಭ್ರಷ್ಟ ಅಧಿಕಾರಿ ಸಿರವಾರ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ಆಗಸ್ಟ್ 2025 ಆಗಸ್ಟ್ ತಿಂಗಳಲ್ಲಿ ನಿಯೋಜನೆಗೊಳ್ಳುತ್ತಾರೆ. ಈ ಒಂದು ಅಧಿಕಾರಿ 9 ತಿಂಗಳಿಂದ ಸಿರವಾರ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಏನು ಇತ್ತೀಚೆಗೆ ಈ ಅಧಿಕಾರಿ ಅಲ್ಲಿಯ ಒಂದು ನಿವೇಶನಕ್ಕೆ ಈ ಖಾತೆಯನ್ನ ಕೊಡಬೇಕಾದ್ರೆ 2 ಲಕ್ಷ ರೂಪಾಯಿಗಳ ಬೇಡಿಕೆಯನ್ನ ಇಡ್ತಾರೆ. ಅಂದ್ರೆ ಲಂಚದ ಬೇಡಿಕೆಯನ್ನ ಇಡ್ತಾರೆ. ರಾಘವೇಂದ್ರ ರೆಡ್ಡಿ ಅನ್ನೋರಿಗೆ ಬೇಡಿಕೆಯನ್ನ ಇಡ್ತಾರೆ, ಲಂಚ ಕೊಡಬೇಕು, ನಾವು ಅಂದ್ರೆ ಮಾತ್ರ ಒಂದು ಈ ಖಾತೆಯನ್ನ ಮಾಡಿಕೊಡ್ತೀನಿ ಅನ್ನೋ ಒಂದು ರೀತಿಯಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ರಾಘವೇಂದ್ರ ರೆಡ್ಡಿ ಮತ್ತು ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದರಾಜ್ ಅವರ ನೇತೃತ್ವದಲ್ಲಿ ಮತ್ತು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ನಡೆಸಲಾಗುತ್ತೆ. ಸಿರವಾರ ಪಟ್ಟಣದಲ್ಲಿ ಈ ಒಂದು ಲೋಕಾಯುಕ್ತ ಅಧಿಕಾರಿಯನ್ನ ಬಲೆಗೆ ಹಾಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಂತ್ರಗಳ ನಡೀತಾರೆ. 1 ಲಕ್ಷ ರೂಪಾಯಿಗಳ ಅಡ್ವಾನ್ಸ್ ಕೊಡೋದಕ್ಕೆ ರಾಘವೇಂದ್ರ ರೆಡ್ಡಿ ಅವರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ. ಈ ದಾಳಿಯ ಸಂದರ್ಭದಲ್ಲಿ ಏನು ಮುಖ್ಯಾಧಿಕಾರಿ ಸುರೇಶ್ ಶೆಟ್ಟಿ ಇದ್ದಾನೆ, ಸುರೇಶ್ ಶೆಟ್ಟಿ ಲೋಕಾಯುಕ್ತ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನಿಸ್ತಾನೆ. ತಪ್ಪಿಸಿಕೊಂಡು ಹೋಗೋ ಸಂದರ್ಭದಲ್ಲಿ ಸಿರವಾರ ತಾಲೂಕಿನ ಕವಿತಾ ಎನ್ನುವ ಒಂದು ಪಟ್ಟಣದಲ್ಲಿ ಈ ಒಂದು ಅಧಿಕಾರಿಯನ್ನ ಬಲೆಗೆ ಬೀಳಿಸ್ತಾರೆ. ಈಗ ಪ್ರಸ್ತುತ ಈ ಒಂದು ಮುಖ್ಯಾಧಿಕಾರಿ ಸುರೇಶ್ ಶೆಟ್ಟಿ ಏನಿದ್ದಾನೆ, ಸುರೇಶ್ ಶೆಟ್ಟಿ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕವಿತಾಳ ಪಟ್ಟಣದ ಒಂದು ಐಬಿಯಲ್ಲಿ ಈಗ ಪಂಚಾಮೆಯನ್ನ ಮಾಡ್ತಾ ಇದ್ದಾರೆ. ರೆಡ್ ಹ್ಯಾಂಡ್ ಆಗಿ ಒಂದು ಅಧಿಕಾರಿಯನ್ನು ಹಿಡಿದಿದ್ದಾರೆ. ದುಡ್ಡು ಕೊಡಬೇಕಾದ್ರೆ ರಾಘವೇಂದ್ರ ರೆಡ್ಡಿ ಅವರು ಏನೋ ದುಡ್ಡು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈಗ ಒಂದು
ಮುಖ್ಯಾಧಿಕಾರಿ ಸುರೇಶ್ ಶೆಟ್ಟಿಯನ್ನ ಹಿಡಿದು ಪಂಚನಾಮೆಯನ್ನ ಮಾಡ್ತಾ ಇದ್ದಾರೆ. ಸುರೇಶ್ ಶೆಟ್ಟಿ ಅನ್ನುವ ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲೇ ಮುಳುಗಿರ್ತಾನೆ. ಇದನ್ನ ಬಗ್ಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಅಭಿಪ್ರಾಯಗಳು ಕೇಳಿ ಬಂದಿರಲ್ಲ. ಇಂತಹ ಒಂದು ಭ್ರಷ್ಟ ಅಧಿಕಾರಿಯನ್ನ ಇಂದು ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಾರ್ಯಾಚರಣೆ ನಡೆಸಿ ಬಲೆಗೆ ಬೀಳಿಸಿದ್ದಾರೆ. ಸಾಹಿತ್ಯ ತಿರುವಾರ ಪಟ್ಟಣ ಪಂಚಾಯಿತಿಯಲ್ಲಿ ಕಳೆದ 9 ತಿಂಗಳಿಂದ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.